ಮೊದಲ ಭೇಟಿ ಯಾವಾಗ, ಹೇಗೆ ಪರಿಚಯ ಆದರು? ಒಂದು ವರ್ಷದಿಂದ ರಿಲೇಷನ್ಶಿಪ್. ಸೊ ಮನೆಯವ್ರಿಗೆಲ್ಲರಿಗೂ ಏನು ಸಸ್ಪೆನ್ಸ್. ದೀಪಕ್ ಅವರು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳೋದಾದ್ರೆ ಯಾವ ಫೀಲ್ಡ್ ನಿಮ್ಮದು? ಸರ್ ನಾನು ಬೇಸಿಕ್ಲಿ ರಿಯಲ್ ಎಸ್ಟೇಟ್ ಡೆವಲಪರ್. ಒಳ್ಳೆ ಇರೋದು ದುಬೈ ಅಲ್ಲ, ನಾನು ದುಬೈಲಿ ಒಂದು ಸ್ಟಾರ್ಟಪ್ ಇದೆ. ಎಲ್ಲ ಕಡೆ ದುಬೈ ಉದ್ಯಮಿ ಅಂತ ಬಂತಲ್ಲ, ಅದಕ್ಕೆ ಕೇಳಿದ್ವಿ. ನೋಡ ಸರ್, ಪಕ್ಕ ದೇಸಿ ಹುಡುಗ, ನಮ್ಗೆ ಅವರೇ ಬೇಕಾಗಿತ್ತು. ಫಾರಿನರ್ಸ್ ಎಲ್ಲ ಆಗಲ್ಲ. ದೀಪಿಕ್ ಅವ್ರು ಯಾಕೆ ಇಷ್ಟ ಆದರು ಸರ್? ಇಂಥ ಕ್ವೆಶ್ಚನ್ ನಿಮ್ಮೆಲ್ರಿಗೂ ಇಷ್ಟ ಅಲ್ವಾ? ನಾನು ಇವ್ರನ್ನ ಮಾತ್ರ ಕೇಳಿದ್ರೆ ಅವ್ರ ವಾಯ್ಸ್ ಜೋರ್ ಬರಲ್ಲ. ನಾನು ಹೇಳ್ತಿಲ್ವಾ, ನಾನೇ ಅವ್ರು ನಟಿಯಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಕಾರ ಇರುತ್ತಾ ಮುಂದಿನ ದಿನಗಳಲ್ಲೂ? ಅವ್ರು ಆ್ಯಕ್ಚುಲಿ ನಂಗೆ ಹೇಳ್ತಾರೆ ಯಾವಾಗ ನಾವಾಗಿರ್ಬೇಕು ಅಂತ. ಸೊ ಖಂಡಿತವಾಗ್ಲೂ ನನ್ನ ಈ ಬೆಳವಣಿಗೆಯಲ್ಲಿ ಅವರ ಮೇಜರ್ ಸಪೋರ್ಟ್ ನನಗೆ ಇದ್ದೇ ಇರುತ್ತೆ ಅನ್ನೋದು ನನಗೆ ಖಂಡಿತ ನಂಬಿಕೆ ಇದೆ. ಅವ್ರು ಯಾವತ್ತೂ ಹಿಂಗೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವ ಹೇಳಿಲ್ಲ, ಹೇಗೆ ಮಾಡ್ಬೇಕಂತೂ ಹೇಳಿಲ್ಲ, ಮುಂದೆನೂ ಹೇಳಲ್ಲ ಅನ್ನೋ ನಂಬಿಕೆ ಇದೆ. ಸೊ ನನ್ನ ಕುಟುಂಬ ಅವ್ರಿಗೆ ಹೇಗೆ ಇಟ್ಕೊಂಡಿದ್ವಿ ಅಂದರೆ ಪರ್ಸ್ನಲ್ ಬೇರೆ ಪ್ರೊಫೆಷನಲ್ ಬೇರೆ ಅಂತ ಇಟ್ಕೊಂಡಿದ್ವಿ. ಅವರ ಪ್ರೊಫೆಷನಲ್ಲು ನಮಗೂ ಸಂಬಂಧ ಇಲ್ಲ, ಗೊತ್ತೇ ಆಗಲ್ಲ ನಮಗೆ. ಆ್ಯಕ್ಚುಲಿ ಐಟಿ ಇದೆಲ್ಲ ನಮಗೇನು ಗೊತ್ತೂ ಆಗಲ್ಲ, ತಲೆನೂ ಗೊತ್ತಾಗಲ್ಲ. ಸೊ ನಮ್ಮ ಪ್ರೊಫೆಷನ್ ಬಗ್ಗೆ ಅವ್ರಿಗೆ ಝೀರೋ ನಾಲೆಜ್ ಆ್ಯಕ್ಚುಲಿ. ಬಟ್ ಹ್ಯಾಸ್ ಕಪಲ್ ಆಫ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ. ಇದ್ರ ಮುಂದೆ ಹೋಗ್ತಾ ನಾವು ಸ್ವಲ್ಪ ನಮ್ಮ ದಾರಿಯಲ್ಲಿ ಎಳ್ಕೊಳ್ಳೋಣ ಅನ್ನೋ ಪ್ಲಾನ್ಸಲ್ಲಿ ಇದ್ದೀವಿ. ಗಿಡಕ್ಷನ್ ಮಾಡೋಣ ಅಂತ ನೋಡೋಣ ಏನಾಗುತ್ತೆ. ನಮಗೆಲ್ಲರ ಆಶೀರ್ವಾದ ಸಪೋರ್ಟ್ ಇಲ್ಲ. ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಮುಂದಿನ ದಿನಗಳಲ್ಲಿ ದೀಪಿಕ್ ಅವ್ರಿಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋ ಅಂತ ಇದು ಬಂದರೆ ಮಾಡ್ತೀರಾ ಅಂತ ಕೇಳೋಣ ಅಂತ. ನಾನು ಯಾವ ರೀತಿಯಿಂದ ಹುಡ್ಕೊಂಡು ಹೋಗಿಲ್ಲ. ಸೊ ನನಗೊಂದು ಡ್ರೀಮಲ್ಲಿ ಅಂದರೆ ನನ್ನ ಡ್ರೀಮ್ ಬಾಯ್ ಹೇಗಿರಬೇಕು ಅನ್ನೋದನ್ನ ಸಾಕಷ್ಟು ಬಾರಿ ನನ್ನ ಇಂಟರ್ವ್ಯೂಸ್ಗಳಲ್ಲಿ ಮುಂಚೆನೂ ಹೇಳಿದ್ದೀನಿ. ನನ್ನ ಹುಡುಗ ಹೆಂಗಿರಬೇಕು ಅಂದರೆ ಹುಡುಗ ಹಿಂಗಿರಬೇಕು, ಹಂಗಿರಬೇಕು, ಚೆನ್ನಾಗಿರಬೇಕು, ವೆಲ್ದಿ ಆಗಿರಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ದೋಳಲ್ಲ. ಮನ್ಸು ಚೆನ್ನಾಗಿರಬೇಕು, ಚೆನ್ನಾಗಿ ನೋಡ್ಕೊಳ್ಳೋನಾಗಿರ್ಬೇಕು, ಕೇರ್ ಮಾಡೋನಾಗಿರ್ಬೇಕು, ಅಥವಾ ನನಗೆ ಟೈಮ್ ಕೊಡೋನಾಗಿರ್ಬೇಕು. ಇದು ನನ್ನ ಮೇನ್ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಊರು ಸುತ್ತೋರು ಅಂದರೆ ದೇಶ ಸುತ್ತೋನಾಗಿರ್ಬೇಕಿಲ್ಲ ಅಂತ. ಸೊ ಮೇಜರ್ ಕನ್ಸರ್ನ್ ನನಗೆ ನನ್ನ ವೈಫ್ಸ್ ಮ್ಯಾಚ್ ಆಗುವಂಥ ಪರ್ಸನ್ ಬೇಕಾಗಿತ್ತು. ಸೊ ಡೆಫಿನೆಟ್ಲಿ ನನಗಂಥ ಪಾರ್ಟ್ನರೇ ಸಿಕ್ಕಿದ್ರು ಅಂತ ನನಗೆ ಪ್ರೌಡಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಯಾಕೆಂದರೆ ನಾನು 1 ವರ್ಷದಿಂದ ಡೇಟ್ ಮಾಡ್ತಾ ಇದ್ದೀನಿ, ನಾನು ಅವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ನನಗೆ ಈ ಪರ್ಸನಲ್ಲಿ ಕ್ವಾಲಿಟಿ ಇಲ್ಲವಲ್ಲ ಅನ್ನೋ ಎಲ್ಲೂ ಫೀಲಿಂಗ್ ಬಂದಿಲ್ಲ. ಸೊ ಹಾಗಾಗಿ ದೀಪಕ್ ಅವ್ರ ಮೇಲೆ ಲವ್ಗೆ ಆಗ್ಬಿಡ್ತು, ಜೊತೆಗೆ ಮದುವೆಗೂ ಆಗ್ಬಿಡ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಮುಂದಿನ ದಿನಗಳಲ್ಲಿ ನೋಡೋಣ, ಖಂಡಿತವಾಗ್ಲೂ ನಾವಿಬ್ಬರು ಸೇರಿ ಈ ಇಂಡಸ್ಟ್ರಿಯಲ್ಲಿ ಅಥವಾ ಬೇರೆ ಅಂದರೆ ಇಡೀ ದೇಶ ತಿರುಗಿ ನೋಡೋ ಥರ ಏನಾದರೂ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕಾದ್ರೆ ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಅವ್ರಿಗೂ ಇರುತ್ತೆ, ಅವ್ರ ಸಪೋರ್ಟ್ ನನಗೂ ಇರುತ್ತೆ ಅಂತ ಎಲ್ಲರಿಗೂ ಇರ್ತಾ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇಷ್ಟು ವರ್ಷ ನನ್ನನ್ನು ಹರಿಸಿ ಆರೈಸಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ. ಇದಕ್ಕಿಂತ ಹೆಚ್ಚಿನದಾಗಿ ನನ್ನನ್ನು ಮುಂದಿನ ದಿನಗಳಲ್ಲಿ ಬೆಳೆಸಿ ಅಂತ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ಲರೂ ದಯವಿಟ್ಟು ತಗೊಳ್ಳಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.